ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಪುಡಾರಿಗಳ ಪುಂಡಾಟಿಕೆಗೆ ಬ್ರೇಕೇ ಹಾಕೋದಕ್ಕಾಗ್ತಾ ಇಲ್ಲ. ಒಂದಾದ ಮೇಲೊಂದು ಪುಡಾರಿಗಳ ಪುಂಡಾಟ ಮಿತಿ ಮೀರ್ತಾ ಇದೆ, ಬೆಳಕಿಗೆ ಬರ್ತಾ ಇದೆ. ಸಿಗರೇಟ್ ವಿಚಾರಕ್ಕೆ ಗಲಾಟೆ ಮಾಡಿರುವಂತಹ ಒಂದು ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಬೆಂಗಳೂರಿನಲ್ಲಿ ಈ ಮೂಲಕ ಪುಂಡರ ಅಟ್ಟಹಾಸ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಫ್ರೀಯಾಗಿ ಸಿಗರೇಟನ್ನು ಕೊಡದೇ ಇದ್ದಿದ್ದಕ್ಕೆ ಬೇಕರಿ ಯುವಕನ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಚಿಕ್ಕಬಿದರಕಲ್ಲು ಮುಖ್ಯ ರಸ್ತೆಯಲ್ಲಿ ಕಳೆದ ರಾತ್ರಿ ನಡೆದಂತಹ ಘಟನೆ ಇದು. ಬೇಕರಿಯಲ್ಲಿರುವಂತಹ ವಸ್ತುಗಳನ್ನು ಚಲ್ಲಾಪಿಲ್ಲಿ ಮಾಡಿ ದಾಂಧಲೆ ಮಾಡಿಬಿಟ್ಟಿದ್ದಾರೆ. ಕುಡಿದ ಮತ್ತಿನಲ್ಲಿ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಗ್ರಾಹಕರನ್ನ ಅಡ್ಡಗಟ್ಟಿ ಬೇಕರಿ ಯುವಕನಿಗೆ ಧಮಕಿ ಹಾಕಿದ್ದಾರೆ. ಅಂಗಡಿಯನ್ನು ಮುಚ್ಚಿಸ್ಬಿಡ್ತೀವಿ ಅಂಥೇಳಿ ಆನಂದ್ ಎಂಬಾತ ಆವಾಜನ್ನು ಹಾಕಿದಾನಂತೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿಗೆ ಕಾರ್ಮಿಕ ಪರಿಷತ್ ದೂರನ್ನು ಕೊಟ್ಟಿದೆ. ಆರೋಪಿಯನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಕಾರ್ಮಿಕ ಪರಿಷತ್ ಒತ್ತಾಯಿಸಿದೆ. ಈ ಮೂಲಕ ರಾಜಧಾನಿ ಬೆಂಗಳೂರಿನಲ್ಲಿ ಪುಡಾರಿಗಳ ಅಟ್ಟಹಾಸ, ಪುಂಡರ ಅಟ್ಟಹಾಸಕ್ಕೆ ಮಿತಿನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಸಿಗರೇಟನ್ನು ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ, ಅದು ಕೂಡ ಫ್ರೀಯಾಗಿ ಗಲಾಟೆ ಆಗಿದೆ. ಇಡೀ ಬೇಕರಿಯನ್ನೇ ಧ್ವಂಸ ಮಾಡಿಸುವಂತಹ ಕೆಲಸ ಮಾಡಿದ್ದಾರೆ, ದಾಂಧಲೆಯನ್ನು ಮಾಡಿದ್ದಾರೆ, ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ಚಿಕ್ಕಬಿದರಕಲ್ನಲ್ಲಿ ತಡರಾತ್ರಿ ನಡೆದಂತಹ ಘಟನೆ ಇದು. ಯಾರು ಫೋನ್ ಮಾಡ್ತಿದ್ಯೋ? ನೀನೇನದು ಇಲ್ಲಿಂದ ಸಿಗರೇಟ್ ಕೊಟ್ಟೆ ಅಂದೆ, ಬೇರೆ ತರ ಮಾಡಾಕ್ತೀನಿ ನಿನ್ನ, ಗೊತ್ತಾಯ್ತಾ? ಹೋದವ್ರ ಖರ್ಚು ನಿನ್ ಖರ್ಚು. ನನ್ನ ಬಗ್ಗೆ ಏನು ಅಂತ ಗೊತ್ತಿಲ್ಲ ನಿನ್ಗೆ. ಮುಚ್ಚಿಸಂದ್ರೆ 10 ನಿಮಿಷ ಮುಚ್ಚಿಸಾಕ್ತೀನಿ ಅಂಗಡಿನ. ಯಾರು ತಮ್ಮ ಮುಚ್ಕೊಂಡು ಇರ್ಬೇಕತ್ತಲ್ಲಿ. ನಾನು ಯಾರು ಅಂತ ಗೊತ್ತಿಲ್ಲ ನಿಮ್ಗೆ. ಯಾರು ಫೋನ್ ಮಾಡ್ತಿದ್ಯೋ? ನೀನೇನದು ಇಲ್ಲಿಂದ ಸಿಗರೇಟ್ ಕೊಟ್ಟೆ ಅಂದೆ, ಬೇರೆ ತರ ಮಾಡಾಕ್ತೀನಿ ನಿನ್ನ, ಗೊತ್ತಾಯ್ತಾ? ಹೋದವ್ರ ಖರ್ಚು ನಿನ್ ಖರ್ಚು. ನನ್ನ ಬಗ್ಗೆ ಏನು ಅಂತ ಗೊತ್ತಿಲ್ಲ ನಿನ್ಗೆ. ಮುಚ್ಚಿಸಂದ್ರೆ 10 ನಿಮಿಷ ಮುಚ್ಚಿಸಾಕ್ತೀನಿ ಅಂಗಡಿನ. ಯಾರು ತಮ್ಮ ಮುಚ್ಕೊಂಡು ಇರ್ಬೇಕತ್ತಲ್ಲಿ. ನಾನು ಅಂತ ಗೊತ್ತಿಲ್ಲ ನಿನ್ಗೆ. ನಾವು ಬಡೂರಣ್ಣ, ನಾವು ಬಾಡಿಗೆಗೆ ಇರೋದು. ಅಪ್ಪಿ ಇರೋ ಎಲ್ಲಿಂದ ಕೊಡ್ಲಿ? ನೀವು ಮಾಡಿಲ್ಲ. ಇವಾಗ ನಂಗೆ ಆತರ ಕೊಡಕ ನಾನೇ ಅಂಗಡಿ ಆಯ್ತಾ ಮಾತ್ರ ಹಿಂಗ್ ಕೂತಿದ್ದೀನಿ. ಕಷ್ಟ ಇದಣ್ಣ. ಮುಚ್ಚು ಸಾಕ್ಬಿಡ್ತೀನಿ, ಗೊತ್ತಾಯ್ತಾ? ಯಾಕೋ ಕಾಂಚಿಲ್ಲ ನಿನ್ಗೆ. ನಾವು ಕಷ್ಟ ಪಡೋಣ, ಬೆಳಿಗ್ಗೆ ನಿತ್ಯ ಕೆಲಸ ಮಾಡೋಣ. ನಾ ಹೆಂಗ್ ಕೊಡ್ಲಿ ಅಣ್ಣ? ನಾವೇ ದುಡ್ಡಿಲ್ದೆ ಎಷ್ಟು ಸಾಲ ಮಾಡಿದ್ದೀನಿ ನಿನ್ಗೆ? ಎಷ್ಟು ಹೇಳಿದೆ? ಐಟಮ್ ಇಲ್ಲ ಅಣ್ಣ. ಸಾವಿರ ಹೇಳ್ತೇನೆ ನಿನ್ಗೆ. ನಾವು ಕೊಡಕ ಸಾವಿರ ಹೇಳಿ ನಿನ್ಗೆ. ಸಾವಿರ ಹೇಳಿದೆ ನಿನ್ಗೆ. ಸಾವಿರ ಹೇಳ್ತೀನಿ ನಿನ್ಗೆ. ಸಿಗರೇಟ್ ಕೊಡು ಅಂತ ಹೇಳ್ದೆ ನಿನ್ಗೆ. ಆಗಲ್ವೇನೋ? ಬಾಡಿಗೆ ಕಟ್ಬೇಕಣ್ಣ, ನಾವು ಕೆಲ್ಸಕ್ಕಿರೋದು. ಇಲ್ಲಿ ಬಾಡಿಗೆ ಸ್ವಂತ ಬಿಲ್ಡಿಂಗ್ ಅಲ್ಲ ನಮ್ದು. ಚಿಕ್ಕಬಿದರಕಲ್ಲಲ್ಲಿ ನೋಡಿ, ವ್ಯಕ್ತಿಯೊಬ್ಬ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಮೇಲೆ ಹೇಗೆ ದರ್ಪವನ್ನು ಮೆರೆದಿದ್ದಾನೆ, ದೌಲತ್ತನ್ನು ಮೆರೆದಿದ್ದಾನೆ, ಹೇಗೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾನೆ ಅಂಥೇಳಿ. ಇತ್ತೀಚೆಗೆ ಈ ರೀತಿ ಪುಡಿ ರೌಡಿಗಳು, ಪುಡಾರಿಗಳು ಬಾಲ ಬಿಚ್ಚೋ ಜಾಸ್ತಿ ಆಗ್ತಾ ಇದೆ. ಆ ಬಾಲ ಕಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಿದೆ. ಅದಾದಮೇಲೆ ಅವರು ಬುಡಕ್ಕೆ ಬಿಸಿನೀರು ಹಾಕಲಿಲ್ಲ ಅಂದರೆ ಈ ರೀತಿಯ ಘಟನೆಗಳು ಪದೇ ಆಗ್ತಾನೆ ಇರುತ್ತೆ. ಆ ಕೆಲಸ ಪೊಲೀಸರಿಂದ ಆಗಬೇಕು. ಈಗ ದೂರು ಕೂಡ ಸಲ್ಲಿಕೆ ಆಗಿದೆ. ಏನಾತ ಆವಾಜ್ ಹಾಕಿದ, ಏನು ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದ, ಮತ್ತೊಂದು ಸರಿ ಅದು ರಿಪೀಟ್ ಆಗಬಾರ್ದು. ಆ ರೀತಿಯ ಕ್ರಮವನ್ನು ಪೊಲೀಸರ ಸ್ಟೈಲ್ನಲ್ಲಿ ತಗೋಬೇಕು ಅನ್ನೋದು ಕೂಡ ಈಗ ದೂರುದಾರರ ಆಗ್ರಹ ಆಗಿರುವಂಥದ್ದು.